ಎಲ್ಲರಿಗೂ ನಮಸ್ತೆ. ನಾವಿವತ್ತು ಬಂದಿರೋದು ರಂಗೋಲಿ ಗಾರ್ಡನ್. ಇದು ನಮ್ಮ ಬೆಂಗಳೂರಲ್ಲಿ ಹೆಬ್ಬಾಳ ಹತ್ರ ಬರುತ್ತೆ. ಹೆಬ್ಬಾಳಿಂದ ಒಂದು 20 ಮಿನಿಟ್ಸ್ ಆಗ್ಬೋದು. ಜಕ್ಕೂರ್ ಹತ್ರ ಬರುತ್ತೆ. ಗೂಗಲಲ್ಲಿ ರಂಗೋಲಿ ಗಾರ್ಡನ್ ಜಕ್ಕೂರ್ ಅಂದರೆ ನಿಮಗೆ ಲೊಕೇಶನ್ ತೋರಿಸುತ್ತೆ. ಹಾಗೆ ತುಂಬ ಸ್ಪೇಷಿಯಸ್ ಆಗಿರೋ ಕಾರ್ ಪಾರ್ಕಿಂಗ್ ಇದೆ. ಇಲ್ಲಿ ನಿಮಗೆ 2 ವೀಲರ್ 4 ವೀಲರ್ಗೆ ಚಾರ್ಜಸ್ ಮಾಡ್ತಾರೆ. ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಆಗಿನ ಕಾಲದ ಸಂಪ್ರದಾಯ ಆಗಿರ್ಬೋದು, ಆಗಿನ ಕಾಲದ ಉಡುಪುಗಳಾಗಿರ್ಬೋದು, ಆಗಿನ ಕಾಲದ ಮಕ್ಕಳು ಯಾವ ರೀತಿ ಟೈಮ್ ಕಳೀತಾ ಇದ್ರು, ಯಾವ ರೀತಿ ಆಟಗಳನ್ನ ಆಡ್ತಾ ಇರ್ಬೋದು, ಹಾಗೆ ಮನೆಗಳಾಗಿರ್ಬೋದು, ಆಗಿನ ಕಾಲದ ಮನೆಗಳು ಯಾವ ಥರ ಇತ್ತು, ಹಂಚಿನ ಮನೆಗಳು ಸೇಮ್ ಫುಲ್ ರಿಯಲಿಸ್ಟಿಕ್ಕಾಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದರೆ ರಿಯಲ್ ಮನುಷ್ಯರು ಅಂತ ಅನ್ನಿಸ್ಬೇಕು. ಆ ಥರ ಇದೆ ಈ ಪ್ಲೇಸು. ಅದು ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದಂಗೆ ಈ ವಿಡಿಯೋನ ನೋಡಿ. ಎಂಟ್ರಿ ಚಾರ್ಜ್ ಬಂದುಬಿಟ್ಟು 200 ಇದೆ ವರ್ಕಿಂಗ್ ಡೇಯಲ್ಲಿ. ಹಾಗೆ ಚಿಲ್ಡ್ರನ್ಸ್ಗೆ 150 ರುಪೀಸ್ ಇದೆ. ಹಾಲಿಡೇ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಹಾಲಿಡೇಸಲ್ಲಿ ವೀಕೆಂಡ್ಸಲ್ಲಿ 250 ರುಪೀಸ್ ಚಾರ್ಜ್ ಮಾಡ್ತಾರೆ. ಇದು ಜಸ್ಟ್ ನಿಮ್ಗೆ ಎಂಟ್ರಿಗಷ್ಟೇ. ಅಂದರೆ ನೀವು ಇಲ್ಲಿ ಏನೇ ಪ್ಲೇಸಸ್ ನೋಡಿದ್ರು ಎಂಟ್ರಿಗೆ 200 ರುಪೀಸ್ ಅಷ್ಟೇ. ಈ ಅಮೌಂಟಲ್ಲಿ ನಿಮಗೆ ಯಾವುದೇ ರೀತಿ ಫುಡ್ ಇನ್ಕ್ಲೂಡ್ ಇರಲ್ಲ. ಫುಡ್ ನೀವೇನಾದ್ರು ತೊಗೋಬೇಕಂದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಇಲ್ಲಿ ನೀವು ಎಂಟ್ರಿಯಿಂದನೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರೋ ಗೊಂಬೆಗಳಿದ್ದಾವೆ, ಎಷ್ಟು ಚೆನ್ನಾಗಿರೋ ಮನುಷ್ಯರನ್ನ ಗೊಂಬೆಗಳ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು. ಈಗ ನೋಡ್ತಾ ಇದ್ರೆ ನಿಮಗೆ ರಿಯಲಾಗಿ ಮಕ್ಕಳು ಆಟ ಆಡ್ತಿದ್ದಾರೆ ಅಥವಾ ರಿಯಲ್ ಆಗಿರೋ ಮನುಷ್ಯರಿದ್ದಾರೆ ಅಂತ ಅನಿಸುತ್ತೆ. ಆ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು. ಈ ಥರ ಪ್ಲೇಸಿಗೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ನಾವು ಮಕ್ಕಳಿಗೆ ಅರ್ಥ ಆಗೋ ವಯಸ್ಸಿದ್ರೆ ಮಕ್ಕಳಿಗೆ ಅರ್ಥ ಮಾಡಿಸ್ಬೋದು. ಆಗಿನ ಕಾಲದಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಆಗಿನ ಕಾಲದಲ್ಲಿ ಆಸ್ಪತ್ರೆಗಳಂದರೆ ಯಾವ ಥರ ಇದ್ದವು ಅಥವಾ ಕಿರಾಣಿ ಅಂಗಡಿಗಳು ಯಾವ ಥರ ಇದ್ದವು. ಈಗಿನ ಕಾಲದಲ್ಲಿ ಸೂಪರ್ ಮಾರ್ಕೆಟ್ಗಳನ್ನ ನೋಡ್ತೀವಿ. ಆದರೆ ಆಗಿನ ಕಾಲದಲ್ಲಿ ಯಾವ ಥರ ಕಿರಾಣಿ ಅಂಗಡಿಗಳು, ರೇಷನ್ ಅಂಗಡಿಗಳು ಇದ್ದವು ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮನುಷ್ಯರೆಲ್ಲ ಕೂತಿರೋದು ನಿಜವಾಗ್ಲೂ ನೋಡಿದ್ರೆ ಮನುಷ್ಯ ಅಥವಾ ಗೊಂಬೆನ ಅಂತ ಅನ್ನಿಸ್ಬೇಕು. ಅಷ್ಟೊಂದು ರಿಯಲ್ಲಾಗಿ ಅನ್ನೋ ಥರಕ್ಕೆ ಮಾಡಿದ್ದಾರೆ. ಈ ಜಾಗಕ್ಕೆ ಬಂದರೆ ಮಕ್ಕಳಿಗೆ ಆಗಿನ ಕಾಲದಲ್ಲಿ ಸಂಪ್ರದಾಯ ಆಗಿರ್ಬೋದು, ಒಂದೇ ಮನೆಯಲ್ಲಿ ಎಷ್ಟು ಜನ ಕೂಡಿ ಬಾಳ್ತಾ ಇದ್ರು ಅಂತ ಇಲ್ಲಿಗೆ ಬಂದಾಗ ಮಕ್ಕಳಿಗೆ ಅರ್ಥ ಮಾಡಿಸ್ಬೋದು. ಆಗಿನ ಕಾಲದಲ್ಲಿ ಮಕ್ಕಳಾಗಿರ್ಬೋದು ಎಷ್ಟು ಶಿಸ್ತಿನಿಂದ ಇರ್ತಿದ್ರು. ಈಗಿನ ಕಾಲದಲ್ಲಿ ನೀವು ನೋಡ್ತೀರಾ ಮೊಬೈಲ್ ಆಗಲಿ ಲ್ಯಾಪ್ಟಾಪು ಎಷ್ಟು ಥರದ ಆಟ ಸಾಮಾನಿದ್ರು ಮಕ್ಕಳನ್ನ ಎಂಗೇಜ್ ಮಾಡೋದು ಎಷ್ಟು ಕಷ್ಟ ಇರ್ತಿತ್ತು. ಈ ಪ್ಲೇಸಿಗೆ ಬಂದಾಗ ಮಕ್ಕಳಿಗೆ ತೋರಿಸ್ಬೋದು ಆಗಿನ ಕಾಲದಲ್ಲಿ ಮಕ್ಕಳು ಎಷ್ಟು ಖುಷಿಯಾಗಿ ಇರೋದ್ರಲ್ಲಿ ಯಾವ ಥರ ಆಟ ಆಡ್ತಾಯಿದ್ರು ಅಂತ ಅಂದ್ಬಿಟ್ಟು. ಹಾಗೆ ಒಂದೊಂದು ಮನೆಯೂ ಒಂದೊಂದು ರೀತಿ ಸಂಪ್ರದಾಯ ಆಗಿರ್ಬೋದು, ಒಂದೊಂದು ಮನೆ ಪದ್ಧತಿ ಆಗಿರ್ಬೋದು, ಪ್ರತಿಯೊಂದು ನಾವಿಲ್ಲಿ ನೋಡ್ತಾ ಬರ್ಬೋದು. ಫಿಲಮಲ್ಲೆಲ್ಲ ನೋಡಿರ್ತೀವಿ ಶಾನ್ ಬೋಗ್ರು ಅಂದರೆ ಲೆಕ್ಕ ಬರೆಯೋರು. ಅವರು ಯಾವ ಥರ ಅವ್ರದ್ದು ಮನೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಒಂದು ಮನೆಗೂ ಇನ್ನೊಂದು ಮನೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಒಂದೊಂದು ಮನೆ ಯಾವ್ಯಾವ ರೀತಿ ಇದೆ ಅಂದರೆ ಗೌಡ್ರ ಮನೆ ಅಂದರೆ ಯಾವ ಥರ ಗೌಡ್ರ ಮನೆ, ಆಗಿನ ಕಾಲದಲ್ಲಿ ಗೌಡ್ರ ಮನೆ ಅಂದರೆ ಯಾವ ಥರ ಇರ್ತಿತ್ತು, ಶಾನ್ಬೋಗ್ರ ಮನೆ ಅಂದರೆ ಯಾವ ಥರ ಇರ್ತಿತ್ತು, ಬ್ರಾಹ್ಮಣರ ಮನೆ ಅಂದರೆ ಯಾವ ಥರ ಇರ್ತಿತ್ತು. ಅದಿಷ್ಟು ಸೇಮ್ ಅಲ್ಲಿ ರಿಯಲ್ಲಾಗಿ ಅಲ್ಲಿ ಮನೆ ಇದೆ ಅನ್ನೋ ಥರಕ್ಕೆ ಫೀಲ್ ಮಾಡೋ ಥರ ಇಲ್ಲಿ ಮನೆಗಳನ್ನ ಮಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ಗೊಂಬೆಗಳ್ನೂ ಮಾಡಿದ್ದಾರೆ. ಇಲ್ಲಿ ಗೌಡ್ರ ಮನೆ ನೀವು ನೋಡ್ತಾ ಇರ್ಬೋದು. ಒಳಗಡೆ ಬಾಗಿಲು, ಒಳಗಡೆ ಬಂದರೆ ಹಸುಗಳ್ನ ಕಟ್ಟಾಕಿದ್ದಾರೆ. ನೀವು ಮುಟ್ಟಿ ನೋಡಿದ್ರೆ ಅಷ್ಟೇ ಗೊತ್ತಾಗೋದು ಇದು ನಿಜವಾದ ಹಸು ಅಲ್ಲ ಅಂತ. ಆ ಥರ ಇದ್ದಾವೆ ಇಲ್ಲಿ. ಹಾಗೆ ಬಂದು ನೋಡ್ತಾ ಇದ್ದರೆ ಇಲ್ಲೊಂದು ಹೆಂಗಸು ಪಾಪುನ ಜೋಲಿಗೆ ಹಾಕಿ ಮಲಗಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಒಂದು ಪಾಪುಗೆ ಹಾಲು ಕೊಡ್ತಾ ಇದ್ದಾರೆ, ಹಾಲು ಕುಡಿಯೋದಕ್ಕೆ. ವೀಕೆಂಡ್ ಬಂತು ಅಂದರೆ ನಾವು ಎಂಜಾಯ್ ಮಾಡಬೇಕು ಅಂದ್ಬಿಟ್ಟು ಎಷ್ಟೋ ಥರ ಪ್ಲೇಸ್ಗೆ ಹೋಗಿರ್ತೀವಿ. ಬಟ್ ಈ ಪ್ಲೇಸಿಗೆ ಬಂದರೆ ನಾವು ಆಗಿನ ಕಾಲದ ಲೈಫ್ ಸ್ಟೈಲ್ನ ಎಕ್ಸ್ಪೀರಿಯೆನ್ಸು ಮಾಡ್ಬೋದು. ಹಾಗೆ ಮಕ್ಕಳಿಗೆ ಈ ಥರ ಇದ್ದರು ಅಂತಲೂ ನಾವು ಎಕ್ಸ್ಪ್ಲೈನ್ ಮಾಡಿ ಕೂಡ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಕ್ಕಳು ಸೈಕಲ್ ಟೈರ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಸೈಕಲ್ ಟೈರ್ನ ಇಟ್ಕೊಂಡು ಯಾರು ಆಟ ಆಡ್ತಾರೆ ಹೇಳಿ. ಬಟ್ ಈ ಥರ ಅದನ್ನೆಲ್ಲ ನಾವು ಉತ್ತರ ಕರ್ನಾಟಕ ಸೈಡ್ ನೋಡ್ಬೋದಷ್ಟೇ. ಅಥವಾ ಇನ್ನೂ ಕೆಲವು ಹಳ್ಳಿಗಳಲ್ಲಿ ಈ ಥರ ಇರುತ್ತೆ ಮನೆಗಳಾಗಿರ್ಬೋದು, ಹಂಚಿನ ಮನೆಗಳು, ಅಥವಾ ಈ ಥರ ಹಾಲು ಕರಿತಾ ಇರೋದನ್ನು ನೋಡೋದಕ್ಕೆ ಸಿಗೋದು ಹಳ್ಳಿಗಳಲ್ಲಿ ಮಾತ್ರ. ಅದೆಲ್ಲದನ್ನು ಕೂಡಿಸಿ ಒಂದೇ ಜಾಗದಲ್ಲಿ ಮಾಡಿರೋದು ಈ ರಂಗೋಲಿ ಗಾರ್ಡನಲ್ಲಿ. ಈ ಪ್ಲೇಸ್ನ ಮಾತ್ರ ಮಸ್ಟ್ ವಿಸಿಟ್ ಮಾಡಲೇಬೇಕು. ಮಿಸ್ ಮಾಡಿದಂಗೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಈ ಪ್ಲೇಸ್ನ ವಿಸಿಟ್ ಮಾಡಿದ್ರೆ. ಮಕ್ಕಳಿಗೂ ಸಹ ತುಂಬಾ ಖುಷಿ ಕೊಡುತ್ತೆ ಈ ಜಾಗ. ನೀವು ಹಾಗೆ ಮುಂದೆ ಬಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೀಸಕಲ್ಲಲ್ಲಿ ಬೀಸ್ತಾ ಇದ್ದಾರೆ. ಈಗಿನ ಕಾಲದಲ್ಲೆಲ್ಲ ನಾವು ಮಿಕ್ಸಿ ಗ್ರೈಂಡರೆಲ್ಲ ಬಳಸ್ತೀವಿ. ಆಗಿನ ಕಾಲದಲ್ಲಿ ಪ್ರತಿಯೊಂದು ಬೀಸಕಲ್ಲಲ್ಲೇ ಬೀಸ್ತಾ ಇದ್ರು.
ಹಾಗೆ ಈಗ ರೆಡಿಮೇಡ್ ಬೆಡ್ ಅಂತ ತಂದುಬಿಡ್ತೀವಿ. ಸೊ ಆಗೆಲ್ಲ ಮನೆಯಲ್ಲಿ ಹತ್ತಿನ ಇಟ್ಕೊಂಡು ಹಾಸಿಗೆ ಎಲ್ಲ ಹೇಗೆ ಹೊಲಿತಾ ಇದ್ರು ಅಂದ್ಬಿಟ್ಟು ನೋಡ್ಬೋದು. ಹಾಗೆ ನೇಕಾರರ ಮನೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಈ ಮನೆಯಲ್ಲಿ ನೇಕಾರರು ಹೇಗೆ ನೇಯ್ತಾ ಇದ್ರು ಆಗಿನ ಕಾಲದಲ್ಲಿ. ಈಗ ನಾವು ಏನೇ ಒಂದು ಬಟ್ಟೆ ಆಗಿರ್ಬೋದು ಡೈರೆಕ್ಟ್ ಶಾಪಿಂದ ತಂದುಬಿಡ್ತೀವಿ. ಆಗ ಅವರು ಪ್ರತಿಯೊಂದು ಬಟ್ಟೆನ ಯಾವ ಥರ ನೇಯ್ತಾ ಇದ್ರು ಅಂದ್ಬಿಟ್ಟು ಆ ಮನೆ ಹೇಗಿರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ. ತೊಟ್ಟಿ ಮನೆ, ಗ್ರಾಮೀಣ ತೊಟ್ಟಿ ಮನೆ ಅಂದರೆ ಆಗಿನ ಕಾಲದಲ್ಲಿ ತೊಟ್ಟಿ ಮನೆ ಅಂದರೆ ಯಾವ ಥರ ಇರ್ತಿತ್ತು ಅಂದ್ಬಿಟ್ಟು ಸೊ ನಾವು ಈ ಮನೆಗೆ ಒಳಗಡೆ ಹೋದರೆ ನೋಡ್ಬೋದು. ಹೊರಗಡೆ ಇಬ್ಬರು ಹೆಂಗಸರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಅವ್ರ ಸೀರೆ ನೆರಿಗೆ ಆಗಿರ್ಬೋದು, ಅವ್ರ ಮುಖ ಆಗಿರ್ಬೋದು, ಪ್ರತಿಯೊಬ್ಬರು ಮಾಡಿರೋದು ಮುಖ, ಬಟ್ಟೆ ಹಾಕಿರೋ ಬಟ್ಟೆ ಆಗಿರ್ಬೋದು ಎಷ್ಟು ರಿಯಲಿಸ್ಟಿಕ್ ಆಗಿ ಅನಿಸುತ್ತೆ ಅಂದರೆ ನಿಜವಾಗ್ಲೂ ಅದು ಸೀರೆ ಉಟ್ಕೊಂಡಿದ್ದಾರೇನೋ ಅನ್ನೋ ಥರಕ್ಕೆ ಅನಿಸುತ್ತೆ. ತೊಟ್ಟಿ ಮನೆಯಲ್ಲಿ ಯಾವ ಥರ ಸುತ್ತಲೂ ಬಾರ್ಡ್ರ್ ಥರ ಮಾಡಿ ಮಧ್ಯದಲ್ಲಿ ನೀರು ಹೋಗೋ ಥರ ಮಾಡಿರ್ತಾರೆ. ಹಾಗೆ ಇಲ್ಲಿ ಮಧ್ಯದಲ್ಲಿ ಸ್ನಾನ ಮಾಡಿಸೋ ಥರನೂ ಮಾಡಿದ್ದಾರೆ ನೋಡಿ. ಒಂದು ಪಾಪುಗೆ ಸ್ನಾನ ಮಾಡಿಸೋ ಥರ, ನಿಜವಾಗ್ಲೂ ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಈ ಥರ ಓಪನ್ ಸ್ಪೇಸ್, ಮಧ್ಯದಲ್ಲಿ ಓಪನ್ ಸ್ಪೇಸ್ ಇರೋದಕ್ಕೆ ಇಲ್ಲಿ ತೊಟ್ಟಿ ಮನೆ ಅಂತ ಕರೀತಾರೆ. ಹಾಗೆ ಇಲ್ಲಿ ಕುರುಬರು ಮನೆ ಅಂದರೆ ಆಗ ಹೇಗಿರ್ತಿತ್ತು ಅಂತ ಈ ಮನೆನ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಈಗೆಲ್ಲ ನಾವು ಈ ಥರದನ್ನೆಲ್ಲ ನೋಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದರೆ ಕೆಲವೊಂದು ಊರುಗಳಲ್ಲಿ ಈ ಥರದನ್ನೆಲ್ಲ ನಾವು ನೋಡ್ಬೋದು. ಬಟ್ ಟೌನ್ಗಳಲ್ಲಿ ಮಕ್ಕಳಿಗೆ ಇದನ್ನೆಲ್ಲ ತೋರ್ಸೋಕ್ಕಾಗೋದು ಈ ಜಾಗದಲ್ಲಿ ಮಾತ್ರ. ಗಾಣಿಗರ ಮನೆ ಅಂದರೆ ಈಗ ನಾವು ರಿಫೈನ್ಡ್ ಆಯಿಲ್ ಆಗಿರ್ಬೋದು ಅಥವಾ ಪ್ರಿಸರ್ವೇಟಿವ್ಸ್ ಇರೋವಂಥ ಆಯಿಲ್ಗಳನ್ನ ಬಳಸ್ತೀವಿ, ಕುಕ್ಕಿಂಗ್ ಆಯಿಲ್ಸ್. ಬಟ್ ಆಗಿನ ಕಾಲದಲ್ಲೆಲ್ಲ ಗಾಣದ ಎಣ್ಣೆನೇ ಬಳಸ್ತಾ ಇದ್ರು. ಹಾಗೆ ಈಗ ಮತ್ತೆ ಗಾಣದ ಎಣ್ಣೆನ ನಾವು ಈಗ ಬಳಸ್ತಾ ಇದ್ದೀವಿ. ಒಂದು ಹೆಂಗಸು ಹಿಟ್ಟು ಸಾಣಿಸ್ತಾ ಇದ್ದಾರೆ. ಹಾಗೆ ಒಂದು ಪಾಪುಗೆ ಇನ್ನೊಬ್ಬರು ಊಟ ಮಾಡಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಪೋಸ್ಟ್ ಮ್ಯಾನ್ ಬಂದುಬಿಟ್ಟು ಲೆಟರ್ ಕೊಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ನಾವು ಪ್ರತಿಯೊಂದು ಮೆಸೇಜ್ ಆಗಲಿ, ಫೋನ್ ಯಾರ ಹತ್ರ ಆದರೂ ಮಾತಾಡಬೇಕಾದ್ರೆ ಒಂದು ಫೋನ್ ಮಾಡಿಬಿಡ್ತೀವಿ, ಒಂದು ಮೆಸೇಜ್ ಮಾಡಿಬಿಡ್ತೀವಿ. ಹಾಗೆಲ್ಲ ಲೆಟರ್ ಮುಖಾಂತರ ವಿಷಯನ ತಲುಪಿಸ್ತಾ ಇದ್ದರು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಸ್ತ್ರಿ ಮಾಡ್ತಾ ಇದ್ದಾರೆ. ಇನ್ನೊಂದು ಸೈಡಲ್ಲಿ ಕಲ್ಲಲ್ಲಿ ರುಬ್ತಾ ಇದ್ದಾರೆ. ಆಗೆಲ್ಲ ನಾವು ಮಿಕ್ಸಿ, ಗ್ರೈಂಡರ್ ಇದೇನೂ ಇರ್ತಾ ಇರಲಿಲ್ಲ. ಈಗ ಇನ್ಸ್ಟೆಂಟಾಗಿ ಅಂದ್ಬಿಟ್ಟು ನಾವು ಚಟ್ನಿ ಆಗಲಿ ಏನಾದರೂ ಮಾಡಿಬಿಡ್ತೀವಿ. ಅವಾಗೆಲ್ಲ ರುಬ್ಬ ಕಲ್ಲಲ್ಲೇ ರುಬ್ತಾ ಇದ್ದಿದ್ದು. ಹಾಗೆ ಬಟ್ಟೆ ಒಗೆಯೋದಕ್ಕೆ ನಮ್ಗೆ ಈಗೆಲ್ಲ ವಾಷಿಂಗ್ ಮಿಷಿನ್ ಬಂದಿದೆ ಅಲ್ಲ. ಸೊ ಅವಾಗೆಲ್ಲ ಈ ಥರ ಕತ್ತೆ ಮೇಲೆ ತೊಗೊಂಡು ಹೋಗಿ ಬಟ್ಟೆನ ಹೊಕ್ಕೊಂಡು ಬರೋರು. ಅವ್ರನ್ನ ಅಗಸ್ರು ಅಂತಲೂ ಅಂತಾಯಿದ್ರು. ಅವ್ರಿಗೆಲ್ಲ ಹೋಗಿ ಬಟ್ಟೆ ಹೊಕ್ಕೊಂಡು ಬರೋದು. ಹಾಗೆ ಇಲ್ಲಿ ಇನ್ನೊಂದು ಮನೆ ಇದೆ ನೋಡಿ. ಶಿಲ್ಪಿಗರ ಮನೆ ಅಂದರೆ ಇಲ್ಲಿ ಶಿಲ್ಪಿಗಳು ಹೇಗೆ ಕೆತ್ತುತ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಅವ್ರ ಮನೆ ಹೇಗಿರುತ್ತೆ ಅಂದ್ಬಿಟ್ಟು ಹಾಗೆಲ್ಲ ಒಂದು ಲಂಗ ಜಾಕೆಟ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಕಾಟನ್ ಸೀರೆ, ಗಂಡ್ಮಕ್ಳು ಪಂಚೆ ಉಟ್ಕೊಳೋದು, ಟೋಪಿ ಹಾಕ್ಕೊಳೋದು, ಈ ಥರ ಎಲ್ಲ ಸಂಪ್ರದಾಯ ಇತ್ತು. ಬಟ್ ಈಗ ಅದು ತುಂಬಾ ಚೇಂಜ್ ಆಗಿದೆ. ಬಟ್ ಈ ಸಂಪ್ರದಾಯ ಆಗಿರ್ಬೋದು, ಆಗ ಒಂದೇ ಕುಟುಂಬದಲ್ಲಿ ಎಷ್ಟು ಜನ ಒಟ್ಟಿಗೆ ಬಾಳ್ತಾ ಇದ್ರು ಅಂದ್ಬಿಟ್ಟು ನಾವಿಲ್ಲಿ ಬಂದಾಗ ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಸ್ಬೋದು. ಆಗಿನ ಕಾಲದ ರೀತಿಗೂ ಈಗಿನ ಕಾಲದ ರೀತಿಗೂ ತುಂಬಾ ವ್ಯತ್ಯಾಸ ಇದೆ. ನಾವು ಅದನ್ನು ಎಲ್ಲ ಕಡೆಗೂ ನೋಡೋಕ್ಕಾಗೋದಿಲ್ಲ. ಹಾಗೆ ಈಗಿನ ಮಕ್ಕಳಿಗೆ ಬರೀ ಬಾಯಿ ಮಾತಲ್ಲಿ ಎಲ್ಲದನ್ನೂ ಅರ್ಥ ಮಾಡ್ಸೋಕ್ಕೂ ಆಗೋದಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕುಂಬಾರರ ಮನೆ ಅಂದರೆ ಮಡಿಕೆ ಮಾಡ್ತಾರಲ್ವ. ಸೊ ಅದು ಮಡಿಕೆ ಹೇಗೆ ಮಾಡ್ತಾರೆ ಅಂತ ಗೊತ್ತಾ ನಮಗೆ? ಈಗಿನ ಕಾಲದಲ್ಲಿ ಈಗ ಒಂದು ಸ್ವಲ್ಪ ದಿನಗಳಿಂದ ಸ್ವಲ್ಪ ಟ್ರೆಂಡ್ ಆಗಿದೆ. ಏನು ಪ್ರತಿಯೊಬ್ಬರು ಮಡಿಕೆಯಲ್ಲಿ ಅಡುಗೆ ಮಾಡೋದು ಅದೆಲ್ಲ ಸ್ವಲ್ಪ ಇತ್ತೀಚೆಗೆ ಬಂದಿರೋದು. ಬಟ್ ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಮಡಿಕೆಯಲ್ಲೇ ಮಾಡ್ತಾಯಿದ್ರು. ಯಾರೂ ಪಾತ್ರೆಗಳನ್ನ ಬಳಸಿ ಅಷ್ಟಾಗಿ ಮಾಡ್ತಾ ಇರಲಿಲ್ಲ. ಸೊ ಅವ್ರು ಮಡಿಕೆನ ಹೇಗೆ ಮಾಡ್ತಾಯಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಡೈರೆಕ್ಟಾಗಿ ಹೋಗಿ ಮಡಿಕೆನ ತೊಗೊಂಡು ಬಂದುಬಿಡ್ತೀವಿ. ಬಟ್ ಅದು ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇದು ತಮಟೆಗಾರರ ಮನೆ. ಈ ಮನೆಯಲ್ಲಿ ತಾಮ್ರ, ಹಿತ್ತಾಳೆ, ಅಲ್ಯೂಮಿನಿಯಂ ಈ ಥರ ಪಾತ್ರೆಗಳನ್ನ ಹೇಗೆ ಮಾಡ್ತಾಯಿದ್ರು ಅಂದ್ಬಿಟ್ಟು ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, ನೋಡ್ತಾ ಇರ್ಬೋದು. ಸೊ ಅವ್ರದ್ದು ಮನೆ ಹೇಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು. ಈಗೆಲ್ಲ ಅಂಗಡಿಗೆ ಹೋಗ್ಬಿಟ್ಟು, ಶಾಪ್ಗೆ ಹೋಗ್ಬಿಟ್ಟು ಎಲ್ಲ ಶೇವಿಂಗು ಆಗಿರ್ಬೋದು, ಟ್ರಿಮ್ಮರ್ ಆಗಿರ್ಬೋದು, ಈ ಥರ ಎಷ್ಟು ಅಡ್ವಾನ್ಸ್ಡ್ ಬಂದಿದೆ. ಸೊ ಆಗೆಲ್ಲ ಯಾವ ಥರ ಕ್ಷೌರ ಅಂತ ಮಾಡಿಸ್ಕೊತಾ ಇದ್ರು. ಹಾಗೆ
ಅವಾಗೆಲ್ಲ ಯಾವ ಥರ ವುಡ್ಡನ್ನು ಕಟಿಂಗ್ ಮಾಡೋದಾಗಿರ್ಬೋದು, ವುಡ್ ವರ್ಕ್ಸ್ ಆಗಿರ್ಬೋದು, ಯಾವ ಥರ ಮನೇಲಿ ಮಾಡ್ತಾಯಿದ್ರು ಅಂತ ಆಗಿರ್ಬೋದು, ಪ್ರತಿಯೊಂದು ನಾವು ಈ ಜಾಗದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಿಯೊಂದು ಬೇರೆ ಬೇರೆ ಥರ ಮನೆಗಳನ್ನ ಮಾಡಿದ್ದಾರೆ. ಅಂದರೆ ಬ್ರಾಹ್ಮಣರ ಮನೆ, ಗೌಡ್ರ ಮನೆ, ಅಥವಾ ಅಗಸ್ರ ಮನೆ, ಕುಂಬಾರರ ಮನೆ, ನೇಕಾರರ ಮನೆ ಆಗಿರ್ಬೋದು, ಬಳೆಗಾರರ ಮನೆ, ಈ ಥರ ಬೇರೆ ಬೇರೆ ಥರ ಮನೆ ಅದಕ್ಕೆ ತಕ್ಕಂಗೆ ಸಂಪ್ರದಾಯ ಯಾವ ಥರ ಇತ್ತು ಅಥವಾ ಅವ್ರ ಮನೆಯಲ್ಲಿ ಯಾವ ಥರ ಜೀವನ ಶೈಲಿ ಇರುತ್ತೆ ಅನ್ನೋದನ್ನು ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ಕಮ್ಮಾರನ ಮನೆ. ಅಂದರೆ ಕಬ್ಬಣನ ಹೇಗೆ ಸುಡ್ತಾ ಇದ್ರು ಅವಾಗ, ಯಾವ ಥರ ಕೈಯಲ್ಲಿ ಇಬ್ಬರು ಕಬ್ಬಣನ ಹೇಗೆ ಕಾಯಿಸ್ತಾ ಇದ್ರು ಅಂತ ಅಂದ್ಬಿಟ್ಟು ಇದರಲ್ಲಿ ನೋಡ್ಬೋದು ನೀವು. ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಬೇರೆ ಬೇರೆ ಥರ ಮನೆಗಳು. ಇದಿಷ್ಟಕ್ಕೂ ನೀವು ಈ ಥರ ಜಾಗನ ನೀವು ನೋಡೋದಕ್ಕೆ ನೀವು ಏನು ಎಂಟ್ರಿ ಫೀಸ್ ಇದೆಯಲ್ಲ, ಸೊ ಇದಿಷ್ಟು ಎಂಟ್ರಿ ಫೀಸು, ಇದಿಷ್ಟು ಪ್ಲೇಸಸ್ನ ನೋಡೋದಕ್ಕೆ ಮಾತ್ರ. ಇದಾದಮೇಲೆ ಹೊರಗಡೆ ಎಕ್ಸಿಟ್ ಆದಮೇಲೆ ಬೇರೆ ಪ್ಲೇಸಸ್ ಇದೆ. ಸೊ ಅಂದರೆ ಊಟದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಮಾಡೋದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತಷ್ಟೆ. ಇದಿಷ್ಟನ್ನೇ ನೋಡಿಕೊಂಡು ನಾನು ರಿಟರ್ನ್ ಮನೆಗೆ ಹೋಗ್ತೀನಿ ಅಂದರೆ ಹೋಗ್ಬೋದು. ಸೊ ಇದು 9 ಗಂಟೆಯಿಂದ ನಿಮಗೆ 6 ಗಂಟೆವರೆಗೂ ಓಪನ್ ಇರುತ್ತೆ, ಬೆಳಿಗ್ಗೆ 9 ಗಂಟೆಯಿಂದ. ಹಾಗೆ ಇಲ್ಲಿ ನೋಡ್ಬೋದು ಈಗ ಶಾಲೆಗಳು ಯಾವ ರೀತಿ ಇದೆ, ಆಗಿನ ಶಾಲೆಗಳು ಯಾವ ರೀತಿ ಇದೆ. ಆಗೆಲ್ಲ ಸ್ಲೇಟು ಬಳಪ ತೊಗೊಂಡು ಹೋಗ್ತಾಯಿದ್ರು, ಈಗೆಲ್ಲ ಬುಕ್ಕು ಪೆನ್ಸಿಲ್ಲು ಅದೆಲ್ಲ ತೊಗೊಂಡು ಹೋಗ್ತಾರೆ. ಆಗಿನ ಮೇಷ್ಟ್ರು ಯಾವ ಥರ ಇರ್ತಿದ್ರು ಅಂದ್ಬಿಟ್ಟು ಇಲ್ಲಿ ಮಕ್ಕಳಿಗೆ ಚೆನ್ನಾಗಿ ತೋರಿಸ್ಬೋದು ನೋಡಿ. ಮಕ್ಕಳೆಲ್ಲ ನಿಜವಾಗ್ಲೂ ಪಾಠ ಕೇಳ್ತಾ ಇದ್ದಾರೇನೋ ಅನ್ನೋ ಥರಕ್ಕೆ ಅನ್ನಿಸ್ತಾ ಇದೆ. ಇಲ್ಲಿಗೆ ಬಂದರೆ ಪಂಚಾಯತಿ ಕಟ್ಟೆ ಇದು. ಸೊ ಈಗೆಲ್ಲ ಪೊಲೀಸ್ ಸ್ಟೇಷನ್ಗೆ ಏನೇ ಒಂದು ಗಲಾಟೆ ಇದ್ದರೂ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಎಲ್ಲ ಕಂಪ್ಲೇಂಟ್ ಕೊಡೋದು ಮಾತಾಡೋದು ಇರುತ್ತೆ. ಬಟ್ ಆಗಿನ ಕಾಲದಲ್ಲಿ ಊರಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಒಂದು ಪಂಚಾಯತಿ ಕಟ್ಟೆಗೆ ಬಂದು ಅಲ್ಲಿ ಬಗೆಹರಿಸ್ಕೊತಾ ಇದ್ರು ಸಮಸ್ಯೆಗಳನ್ನ. ಸೊ ಅದಿಷ್ಟನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಮಕ್ಕಳು ಬುಗುರಿ ಆಟ ಆಡ್ತಾ ಇದ್ದಾರೆ. ಈಗಿನ ಮಕ್ಕಳಿಗೆ ಬುಗುರಿ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಹಾಗೆ ಎಷ್ಟು ದೊಡ್ಡ ಬಾವಿ ಇದೆ ನೋಡಿ. ಸೊ ಆವಾಗಿನ ಕಾಲದಲ್ಲೆಲ್ಲ ಬಾವಿಯಲ್ಲೇ ನೀರು ಸೇದುತ್ತಾ ಇದ್ದಿದ್ದು. ನೀರು ಸೇದಿ ಬಿಂದಿಗೆನ ಹೊತ್ಕೊಂಡು ಹೋಗ್ತಾಯಿದ್ರು ಮನೆವರೆಗೂ. ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಚಿನಿ ದಾಂಡು ಎಲ್ಲ ಆಟ ಆಡ್ತಾ ಇದ್ದಾರೆ, ಕಟ್ಟಿಗೆನ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಈ ಥರ. ಹಾಗೆ ಮುಂದೆ ಬಂದರೆ ಈಗ ನಾವು ಬೀಸಕಲ್ಲಾಗಿರ್ಬೋದು, ಪ್ರತಿಯೊಂದು ಕುಟ್ಟಕಲ್ಲಾಗಿರ್ಬೋದು, ಅವಾಗೆಲ್ಲ ಯಾವ ಥರ ಮಾಡ್ತಾಯಿದ್ರು, ಕೈಯಲ್ಲೇ ಯಾವ ಥರ ಮಾಡ್ತಾಯಿದ್ರು ಅಂತ ನೀವು ಇಲ್ಲಿ ನೋಡ್ಬೋದು. ಅಂಚಾಗಿರ್ಬೋದು, ಒಂದು ಬೀಸಕಲ್ಲಾಗಿರ್ಬೋದು, ರುಬ್ಬಗುಂಡಾಗಿರ್ಬೋದು, ಪ್ರತಿಯೊಂದು ಕಲ್ಲಲ್ಲಿ ಯಾವ ಥರ ಕೆತ್ತನೆ ಮಾಡ್ತಾಯಿದ್ರು, ಅವ್ರ ಮನೆಗಳು ಯಾವ ಥರ ಇರ್ತಿದ್ವು ಅಂತ ನಾವಿಲ್ಲಿ ನೋಡ್ಬೋದು. ಈಗಿನ ಕಾಲದಲ್ಲಿ ಪ್ರತಿಯೊಂದು ಅಡ್ವಾನ್ಸ್ಡಾಗಿ ಬಂದಿರುತ್ತೆ. ಅಂದರೆ ಒಂದು ನೀರು ಸೇದೋದಿಂದ ಹಿಡಿದು ಒಂದು ಮಿಕ್ಸಿ ಜಾರ್ ಆಗಿರ್ಬೋದು, ಅವಾಗೆಲ್ಲ ರುಬ್ಬಕಲ್ಲಲ್ಲಿ ರುಬ್ತಾಯಿದ್ರು, ಈಗ ಮಿಕ್ಸಿ ಜಾರ್ ಬಳಸ್ತೀವಿ. ಆವಾಗ ಚಪ್ಪಲಿನ ನಾವು ಹೋಗಿಬಿಟ್ಟು ಡೈರೆಕ್ಟಾಗಿ ಹೋಗಿ ತೊಗೊಬಂದುಬಿಡ್ತೀವಿ. ಅವಾಗೆಲ್ಲ ಚಪ್ಪಲಿನ ಕೈಯಲ್ಲೇ ನೇಯ್ತಾಯಿದ್ರು. ಚಪ್ಪಲಿ ಅರ್ಧೋದ್ರೂ ನಾವು ಬಿಸಾಕ್ಬಿಟ್ಟು ಬೇರೆ ಚಪ್ಪಲಿ ತರ್ತೀವಿ. ಆದರೆ ಈಗ ಚಪ್ಪಲಿನೂ ಸಹ ಅವಾಗೆಲ್ಲ ಯಾವ ಥರ ಹೊಲಿದು ರೆಡಿ ಮಾಡ್ತಾಯಿದ್ರು ಅಂತ ಆಗಿರ್ಬೋದು. ಅಥವಾ ಆಗಿನ ಕಾಲದಲ್ಲಿ ಸುಣ್ಣನ ಯಾವ ರೀತಿ ಮಾಡ್ತಾಯಿದ್ರು, ಈಗ ನಾವು ಸುಣ್ಣನ ಯಾವ ರೀತಿ ಮಾಡ್ತಾಯಿದ್ರು ಅಂತ ನೋಡೋದಕ್ಕೆ ಗೊತ್ತೇ ಆಗೋದಿಲ್ಲ. ಅಥವಾ ಎಷ್ಟೋ ಜನಕ್ಕೆ ಸುಣ್ಣ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಬಟ್ ಇಲ್ಲಿ ಬಂದರೆ ಅದನ್ನು ಹೇಗೆ ಮಾಡ್ತಾರೆ ಅಂತಲೂ ಸಹ ನೋಡ್ಬೋದು. ಇದಿಷ್ಟು ಜಾಗನ ನಾವು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಟ್ರೆಡಿಷನಲ್ ಕಲ್ಚರ್ ಆಗಿರ್ಬೋದು, ಸ್ಟೈಲ್ ಆಗಿರ್ಬೋದು, ಈ ಜಾಗದಲ್ಲಿ ಬಂದರೆ ಒಂದು ಥರ ಎಕ್ಸ್ಪೀರಿಯನ್ಸ್ ಸಹ ಮಾಡ್ಬೋದು. ಇವಾಗೆಲ್ಲ ಹೊಲ ಓಡಿಸ್ಬೇಕು ಅಂದರೆ ಟ್ಯಾಕ್ಟ್ರಿಯಲ್ಲಿ ಹೊಲ ಓಡಿಸ್ತೀವಿ. ಬಟ್ ಅವಾಗೆಲ್ಲ ಎತ್ತುಗಳನ್ನ ಈ ಥರ ಕಟ್ಟಿಬಿಟ್ಟು ಹೊಲ ಓಡಿಸ್ತಾ ಇದ್ರು. ದೂರದಿಂದ ನೋಡ್ತಾ ಇದ್ರೆ ಎಷ್ಟು ರಿಯಲ್ ಆಗಿ ಎತ್ತುಗಳನ್ನ ಹೊಲ ಓಡಿಸ್ತಾ ಇದ್ದಾರೆ ಅಂತಲೇ ಕಾಣಿಸುತ್ತೆ. ಈಗಿನ ಕಾಲದಲ್ಲಿ ನಾವು ತುಂಬ ಅಡ್ವಾನ್ಸ್ಡಾಗಿ ಇದ್ದೀವಿ. ಆಗಿನ ಕಾಲದಲ್ಲಿ ಇಷ್ಟೊಂದು ಅಡ್ವಾನ್ಸ್ಡಾಗಿ ಇಲ್ದಿದ್ರೂ ಜನ ಯಾವ ರೀತಿ ಜೀವನ ಮಾಡ್ತಾಯಿದ್ರು, ಯಾವ ರೀತಿ ಜೀವನ ಶೈಲಿನ ರೂಢಿಸ್ಕೊಂಡಿದ್ರು ಅನ್ನೋದನ್ನು ನಾವು ಈ ಜಾಗದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ. ಆಗಿನ ಕಾಲದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ರತಿಯೊಂದ್ರದ್ದು ಸಂತೆ ಇದೆ ನೋಡಿ. ತರಕಾರಿ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಇದೆಲ್ಲದನ್ನು ಒಂದೇ ಜಾಗದಲ್ಲಿ ಭಾನುವಾರದ ಸಂತೆ ಅಂತ ಅಂದ್ಬಿಟ್ಟು ಸೊ ಸಂತೆ ಮಾಡ್ತಾ ಇದ್ದಾರೆ. ಬೆಣ್ಣೆ, ಎಣ್ಣೆ ಆಗಿರ್ಬೋದು, ಅಂದರೆ ಕುಕ್ಕಿಂಗ್ ಆಯಿಲ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು,
ಪ್ರತಿಯೊಂದೂ ಇಲ್ಲಿ ಸಂತೆಯಲ್ಲಿ ಯಾವ ಥರ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ. ತರಕಾರಿನೂ ಸಹ ಎಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ. ನಿಮಗೆ ಅಲ್ಲಿ ಕ್ಯಾರೆಟು, ಹೂಕೋಸು, ಎಲೆಕೋಸು ಪ್ರತಿಯೊಂದೂ ಇಲ್ಲಿ ನೀವು ನೋಡ್ತಾ ಇದ್ರೆ ನಿಜವಾದ ತರಕಾರಿ ಏನೋ ಅಂತ ಅನ್ನಿಸ್ಬೇಕು, ಆ ಥರ ಇದೆ ನೋಡಿ. ಇದು ಗ್ರಾಮೀಣ ಜಾನುವಾರುಗಳ ಸಂತೆ, ಅಂದರೆ ಜಾತ್ರೆಗಳಲ್ಲಿ ಯಾವ ಥರ ಹಸು, ಎತ್ತು, ಎಮ್ಮೆಗಳನ್ನ ಮಾರಾಟಕ್ಕಿಟ್ಟಿರ್ತಾರೆ ಅದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ರಂಗೋಲಿ ಗಾರ್ಡನ್ನಲ್ಲಿ ಇದೆಲ್ಲದನ್ನು ನೋಡ್ಕೊಂಡ್ಮೇಲೆ ಮುಂದೆ ಏನೇನಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ನೆಕ್ಸ್ಟ್ ಬರೋ ವಿಡಿಯೋನೂ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ.